ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಂಜೋಲಾರ. ಸೊ ಇವತ್ತು ವೆಜ್ ಪಲಾವ್ ಮಾಡುವ ನಾವು. ಸೊ ಅದಕ್ಕೆ ನಾನು ಹೆರಿಟೇಜ್ದು ಗ್ರೀಕ್ ಯೋಗರ್ಟ್ ತಗೊಂಡಿದ್ದೀನಿ. ತಿಕ್ಕಾಗಿರುತ್ತೆ ಕರ್ಡ್. ಸೊ 1 ಕಪ್ ಕರ್ಡ್, ಒಂದು ಹ್ಯಾಂಡ್ಫುಲ್ ಫಿಸ್ಟ್ ಕೊರಿಯಂಡರ್ ಮತ್ತು ಕೊತ್ತಂಬರಿ ಮತ್ತು ಮಿಂಟ್ ಮತ್ತು ಒಂದು 6 to 7 ಕಾಯಿಮೆಣಸು, ಆಮೇಲೆ ಸಿನಮನ್ ಸ್ಟಿಕ್, ಕ್ಲೋ, ಪೆಪ್ಪರ್ಕಾರ್ನ್ ಮತ್ತು ಸ್ಟಾರ್ ಅನಿಸ್ ಒಂದು ಚಿಕ್ಕ ಪೀಸ್. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಬೇಕು. ಕರ್ಡ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಗ್ರೈಂಡ್ ಪೇಸ್ಟ್ ಮಾಡುವ. ಸೊ ಪೇಸ್ಟ್ ರೆಡಿಯಾಗಿದೆ. ಮತ್ತು 3 ಟೈಪ್ ವೆಜಿಟೇಬಲ್ ಹಾಕಿದ್ದೀನಿ: ಮಶ್ರೂಮ್, ಗ್ರೀನ್ ಬೀನ್ಸ್ ಮತ್ತು ಕ್ಯಾರೆಟ್. ಸೊ ಎನಿ ಶೇಪ್ ಲೈಕ್ ನನಗೆ ಸ್ವಲ್ಪ ಜೂಲಿಯನ್ ಟೈಪ್ ಕಟ್ ಮಾಡೋದಷ್ಟೇ ಕ್ಯಾರೆಟ್ನ. ಸೊ ಹಂಗೆ ಕಟ್ ಮಾಡಿದ್ದೀನಿ. ಸೊ ನಿಮ್ಗೆ ಹಿಂಗೆ ಬೇಕು ರೌಂಡ್ ಶೇಪ್, ಡೈಸ್ ಡೈಸ್ ನಿಮ್ಗೆ ಹಿಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ಬೋದು. ಐ ಆಲ್ವೇಸ್ ಸೇ ದಟ್, ಹೇಳ್ತೀನಿ, ದೇರ್ ಇಸ್ ನೋ ರೂಲ್ ಫಾರ್ ಕುಕ್ಕಿಂಗ್. ಹೌಎವರ್ ಯು ಲೈಕ್ ನಿಮ್ಗೆ ಮಾಡ್ಬೋದು. ಸೊ ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಕೋಕೋನಟ್ ಆಯಿಲ್ ಹಾಕ್ತಿದ್ದೀನಿ. ಈಗ ನಿಮಗೆ ಹಾಕ್ಬೋದು ವೆಜಿಟೇಬಲ್ ಆಯಿಲ್ ಬೇಕಿದ್ದರೆ, ಅಲ್ಲ ಪೀನಟ್ ಆಯಿಲ್ ಹಾಕ್ತಾರಲ್ಲ ಅಂತ ಗೊತ್ತಿಲ್ಲ. ಗೀ, ಇಟ್ಸ್ ಯೋರ್ ಚಾಯ್ಸ್, ಹಾಕ್ಬೋದು ಏನು ಬೇಕದು. ಸೊ ಸ್ವಲ್ಪ ಹೀಟ್ ಆದಮೇಲೆ, ಬಿಕಾಸ್ ಆಲ್ರೆಡಿದು ಬಿಸಿ ಇದೆ ಕುಕ್ಕರ್, ಇದರಲ್ಲಿ ಫುಲ್ ಸ್ಪೈಸಸ್ ಇದೆ, ಹೋಲ್ ಸ್ಪೈಸಸ್. ಆನಿಯನ್ ಕಟ್ ಮಾಡಿದ್ದೀನಿ, ಮತ್ತು ಈ ಮಸಾಲದಲ್ಲಿ ಬಿರಿಯಾನಿ ಪೌಡರ್ ಒಂದು 1 ಸ್ಪೂನ್ ಇದೆ, ಕೊರಿಯಂಡರ್ ಪೌಡರ್ ಲೈಕ್ ಅರ್ಧ ಸ್ಪೂನ್, ಜೀರಾ ಅರ್ಧ ಸ್ಪೂನ್, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ಸೊ 4 ಪೌಡರ್ ಇದೆ ಇದರಲ್ಲಿ. ಸೊ ಮೈಲ್ಡ್ ಆಗಿರಲಿ, ವೆಜಿಟೇರಿಯನ್ ಅಲ್ವಾ, ಸೊ ಜಾಸ್ತಿ ಹಾಕೋದು ಬೇಡ. ಲೆಟ್ಸ್ ಪುಟ್ ಆಲ್ ದೀಸ್ ಸ್ಪೈಸಸ್. ಪೆಪ್ಪರ್ಕಾರ್ನ್, ಕ್ಲೋ, ಬೇ ಲೀಫ್, ಸ್ಟಾರ್ ಅನೀಸ್ ಮತ್ತು ಅದು ಫ್ಲವರ್, ಅದು ಪಲಾವ್ ಇದೆ, ಅದು ಬೇ ಲೀಫ್ ಇದೆ. ಒಳ್ಳೆ ಬಿಸಿ ಇದೆ ಅದು. ಈಗ ಆನಿಯನ್ ಹಾಕ್ತೀನಿ. ಸೊ ಇದಕ್ಕೆ ನಿಮಗೆ ಏನು ಹೇಳೋದು, ಡ್ರೈ ಫ್ರೂಟ್ಸ್ ಹಾಕ್ಬೋದು. ಲೈಕ್ ಯಾವುದು ಕ್ಯಾಶ್ಯೂ ನಟ್, ಕಿಶ್ಮಿಶ್ ಎಲ್ಲ, ರೇಸನ್ಸ್ ಎಲ್ಲ ಹಾಕ್ಬೋದು. ಬಿಕಾಸ್ ಐ ಆಮ್ ನಾಟ್ ಸಪೋಸ್ ಟು ಈಟ್ ದ್ಯಾಟ್, ಸೊ ನಾನು ಹಾಕ್ತಾಯಿಲ್ಲ. ಈಗ ನಾವು ಈ ಡ್ರೈ ಮಸಾಲನ ಹಾಕುವ. ಅದಕ್ಕೆ ಗ್ಯಾಸ್ ಲೋವಲ್ಲಿಲ್ಲ, ಸ್ವಲ್ಪ ಹೈಯಲ್ಲಿದೆ. ಸೊ ಕುಕ್ಕೆ ಮಾಡುವ, ಸ್ವಲ್ಪ ಬರ್ನ್ ಆಗೋದಂಗೆ. ಈಗ 1 ಟೇಬಲ್ ಸ್ಪೂನ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಸ್ಮೆಲ್ಸ್ ಗುಡ್, ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದು 1 ಟೇಬಲ್ ಸ್ಪೂನ್. ಸ್ವಲ್ಪ ಹಾಕುವ, 1.5 ಟೇಬಲ್ ಸ್ಪೂನ್ ಹಾಕುವ. ಸ್ವಲ್ಪ ಸ್ಲೋ ಮಾಡಿದೆ ಗ್ಯಾಸ್ನ, ಮಸಾಲ ಬರ್ನ್ ಆಗಬಾರ್ದು. ಅದಕ್ಕೆ ಈಗ ಚಾಪ್ ಮಾಡಿದ್ದು ವೆಜಿಟೇಬಲ್ಸ್ ಎಲ್ಲ ಹಾಕುವ. ಕಟ್ ಮಾಡಿ ಸ್ವಲ್ಪ ಹೊತ್ತಾಯ್ತು. ಸೊ ಐ ಥಿಂಕ್ ಮಶ್ರೂಮ್ ಸ್ವಲ್ಪ ಡಿಸ್ಕಲರೇಷನ್ ಆಗಿದೆ. ಫ್ರಿಜ್ಜಲ್ಲಿ ಇಟ್ಟಿದೆ, ಸ್ಲೋ ಮಾಡಿದೆ. ಈಗ ಹೈ ಇಡ್ತೀನಿ ಗ್ಯಾಸ್. ಸೊ ಮಶ್ರೂಮ್ ಹಾಕುವಾಗ ನೀವು ಎವ್ರಿ ಟೈಮ್ ಗ್ಯಾಸ್ ಹೈ ಇಡಬೇಕು, ಇಲ್ಲದ್ರೆ ಸ್ಲೋ ಇಟ್ಟರೆ ಅದು ಸಾಗಿ ಆಗುತ್ತೆ.
ಸೊ ಮಶ್ರೂಮ್ ವಾಟರ್ ಬಿಡುತ್ತೆ. ಇವಾಗಲೂ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಕರೆಕ್ಟಾಗಿ ಕಾಣಿಸ್ತಿಲ್ಲ ನನಗೆ, ಪ್ರಾಬ್ಲಮ್ ಎಲ್ಲ ಮಿಕ್ಸ್ ಆಗಿದೆ ಅಂತ ಆಗ್ತದೆ ಮಸಾಲ. ಲೈಕ್ ಒಂದು ನಿಮಿಷಕ್ಕೆ ಸಾಟೆ ಮಾಡುವ ಅಷ್ಟೇ. ಈಗ ನಾನು ಆಗ ಮಾಡಿದ್ದ ಪೇಸ್ಟ್ನ ಹಾಕ್ತಿದ್ದೀನಿ. ಸ್ವಲ್ಪ ವಾಟರ್ ಇರುತ್ತೆ, ಬಟ್ ದ್ಯಾಟ್ಸ್ ಓಕೆ. ವಿ ನೀಡೆಡ್ ವಾಟರ್. ನಮಗೆ ತಿಕ್ಕು ಖಾರ ಪೇಸ್ಟ್ ಬೇಡ, ಸ್ವಲ್ಪ ವಾಟರ್ ಬೇಕು. ಇನ್ನೂ ನೀರು ಹಾಕೋಕ್ಕಿದ್ದಕ್ಕೆ. ಈಗ 3 ಕಪ್ ರೈಸ್ ಹಾಕ್ತಿದ್ದೀನಿ. ಐ ಯೂಸ್ ದ ಜೀರಾ ರೈಸ್ ಬಿಕಾಸ್ ಸ್ಮೆಲ್ ಚೆನ್ನಾಗಿರುತ್ತೆ. ಐ ಲೈಕ್ ಜೀರಾ ರೈಸ್. ವಾಶ್ ಮಾಡಿ ಎಲ್ಲ ಮಾಡಬೇಕು. ಬಾಸ್ಮತಿ ರೈಸ್ ಯೂಸ್ ಮಾಡೋದಾದ್ರೆ ನೀವು ನಿಮಗೆ ಸೋಪ್ ಮಾಡಿ ಇಡಬೇಕಾಗುತ್ತೆ, ಜೀರಾ ರೈಸ್ಗೆ ಬೇಡ. ನೀರು ಕೂಡ ಹಾಕ್ತೆ. ಆಲ್ರೆಡಿ ಅದರಲ್ಲಿ ಲಿಕ್ವಿಡ್ ಇತ್ತು ಪೇಸ್ಟಲ್ಲಿ. ಸೊ ಇವಾಗ ಒಂದು 3 ಕಪ್ ನೀರು ಹಾಕ್ತೆ. ಯಾವ ಕಪ್ಪಲ್ಲಿ ರೈಸ್ ತಗೊಂಡೆ. ಸೊ ಐ ಲೈಕ್ ಟು ಆ್ಯಡ್ ದಿಸ್ ಕೋಕೋನಟ್ ಮಿಲ್ಕ್. ನೋಡಿ ಇದು. ಸೊ ಐ ವಾಂಟ್ ಟು ಆ್ಯಡ್ ದಿಸ್ ಕಂಪ್ಲೀಟ್. ಇದು ನಿಮಗೆ ವಿಲ್ ಗಿವ್ ಅನದರ್ ಫ್ಲೇವರ್. ತುಂಬ ಚೆನ್ನಾಗಿ ಬರುತ್ತಿದ್ರು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಗ್ರೇಟ್ ಮಾಡಿ ನಿಮಗೆ ಅದರದ್ದು ತೆಗ್ಬೋದು, ಮಿಲ್ಕ್ ತೆಗ್ಬೋದು. ನಾನು ನಿಮಗೆ ಗೊತ್ತಿದೆ, ನಿಮಗೆ ಅಷ್ಟು ಹಿಂಗೆ ಕಾಣಿಸಲ್ಲ. ಸೊ ಗ್ರೇಟ್ ಮಾಡೋಕ್ಕೆ ಹೋಗಲ್ಲ. ಐ ವಿಲ್ ನಾಟ್ ಟೇಕ್ ದ ರಿಸ್ಕ್ ಗ್ರೇಟರ್ ಜೊತೆ. ಅದಕ್ಕೆ ಸ್ವಲ್ಪ ವಾಟ್ರ್ ಹಾಕ್ತೀನಿ. ಇನ್ನೂ ಸ್ವಲ್ಪ ತಿಕ್ಕಿದೆ ಕೆಳಗಡೆ. ವಾಟ್ರ್ ಹಾಕಿ ಒಂದು ಹಾಫ್ ತನಕ ನೀರು ಹಾಕಿ ವಾಟ್ರ್ ಹಾಕ್ತೀನಿ. ಈಗ ಕುದಿ ಬರುತ್ತೆ. ಸೊ ಇವಾಗಲೇ ಸಾಲ್ಟ್ ಅಡ್ಜಸ್ಟ್ ಮಾಡಿ, ಬಿಕಾಸ್ ಒಮ್ಮೆ ಕುಕ್ ಆದ ನಂತರ ಮಾಡೋದು ಕಷ್ಟ ಆಗುತ್ತೆ. ಸೊ ಈಗ ನೋಡಿ ಎಷ್ಟು ಸಾಲ್ಟ್ ಬೇಕು ಅಂತ. ಸಾಲ್ಟ್ ಕಮ್ಮಿ ಇತ್ತು, ಸೊ ಸ್ವಲ್ಪ ಸಾಲ್ಟ್ ಆಗಿದೆ. ಈಗ ಒಂದು ಪೀಸ್ ಬಟರ್ ಹಾಕ್ತಿದ್ದೀನಿ ನಾನು. ಗೀ ಇಲ್ಲ, ಸೊ ಸಬ್ಸ್ಟಿಟ್ಯೂಟಿಂಗ್ ಇತ್ತು ಬಟರ್. ಇವಾಗಲೇ ಹಾಕ್ಬಿಟ್ಟಿದ್ದೀನಿ. ಒಂದು ಚಿಕ್ಕ ಕಸ್ಟರ್ಡ್ ಮತ್ತು ಲಿಡ್ ಹಾಕಿ ಬಿಟ್ಬಿಡು ಒಂದು 3 ವಿಸಿಲ್ ತನಕ. ಆಮೇಲೆ ಹಾಗೇನಿರಲಿ ಒಂದು 15-20 ಮಿನಿಟ್ಸ್ 30 ಮಿನಿಟ್ಸ್ ಸ್ವಲ್ಪ ಸ್ಟೀಮಲ್ಲಿ ಇದಾಗಲಿ. ಒಂದು 3 ವಿಸಿಲ್ ಸಾಕಾಗುತ್ತೆ ನಾವು ಪ್ರಾಬ್ಲಿ. 3 ಅಲ್ಲ, ಈಗ ಒಂದು 10 ಮಿನಿಟ್ಸಿಂದ ಬಾಯ್ಲ್ ಆಗ್ತಿದ್ದಲ್ಲ. ಸೊ ಐ ಥಿಂಕ್ 2 ವಿಸಿಲ್ ಶುಡ್ ಬಿ ಗುಡ್. ಆಲ್ರೈಟ್. ಸೊ ಇಲ್ಲಿದೆ ಫೈನಲ್ ಪ್ರಾಡಕ್ಟ್ ಪಲಾವ್. ಇದು ನೋಡಿ, ಟ್ರೈ ಮಾಡಿ. ಸೊ ಟ್ರೈ ಮಾಡ್ತೀನಿ. ಇದಕ್ಕೆ ರಾಯ್ತ ಮಾಡಿ ನೀವು, ನಾನು ಮಾಡಬೇಕೀಗ. ಸೊ ದಿಸ್ ಈಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ. ಗೇಮ್ ಚೇಂಜರ್ ಅಂದರೆ ಕೋಕೋನಟ್ ಮಿಲ್ಕ್, ಅದು ಹಾಕಿ. ಇದಕ್ಕೆ ರಾಯ್ತ ಕೂಡ ಅಗತ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಟ್ರೈ ಮಾಡಿ ಹೇಳಿ ಹೆಂಗಾಗಿದೆ ಅಂತ. ಆಲ್ರೈಟ್ ಗೈಸ್, ದಿಸ್ ಇಸ್ ಮೈ ಡಿನ್ನರ್. ಓಕೆ ಬಾಯ್, ಗುಡ್ ನೈಟ್.